Hi guys, welcome back to my YouTube channel. ಯಾರಿಲ್ಲದೆ ನಮ್ಮ ಹಾಗೆ ಮನೆಯಲ್ಲಿ ಬರೋರು ಯಾರು ಸುಬ್ರಹ್ಮಣ್ಯದಿಂದ ಯಾರಾದ್ರೂ ಬಿಸ್ಲೆಘಾಟಿಗೆ ಬರೋರಿದ್ರೆ ಇಲ್ಲಿ ಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಇದೆ. ಸೊ ಇಲ್ಲಿ ನಿಲ್ಸಿ ಕೈ ಮುಗಿದು ಮತ್ತೆ ಮುಂದೆ ಹೋಗ್ಲಿಕ್ಕೆ ಅದು ಇಲ್ಲಿದ ಕ್ರಮ. ಸೊ ನಾವು ಮುಂದೆ ಈಗ ಬಿಸ್ಲೆಘಾಟಿಗೆ ಹೋಗ್ತಾ ಇದೀವಿ. ಅವಾಗ್ಲೇ ಹೇಗಿದ್ದಾಗ ಯಾವ್ದಾದ್ರು ಹರಕೆ ಇದ್ರೆ ಅಲ್ಲಿ ಪರ್ಟಿಕ್ಯುಲರ್ಲಿ ಕೋಳಿ ಮತ್ತೆ ಕುರಿನ ಕಡಿತಾರೆ ಕೊಡ್ತಾರೆ. ಆಮೇಲೆ ಇಲ್ಲಿ ಅಡ್ಗೆ ಮಾಡಿ ಊಟ ಮಾಡ್ಕೊಂಡು ಅವ್ರವ್ರ ಹೋಗ್ಲಿಕ್ಕೆ. ಭಟ್ರು ಯಾರು ಇಲ್ಲ ಈ ಗುಡಿಗೆ, ಅವ್ರವ್ರೆ ಪೂಜೆ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಮಳೆಗಾಲ ಆಗಿದ್ರಿಂದ ಅಲ್ಲಲ್ಲೇ ಹೊಸ ಹೊಸ ವಾಟರ್ ಫಾಲ್ಸ್ ಉಟ್ಕೊಂಡ್ಬಿಟ್ಟಿದೆ. ನೋಡಕ್ ತುಂಬಾನೇ ಚೆನ್ನಾಗಿತ್ತು. ಅಂಡ್ ವೀಕ್ ಡೇಸ್ ಆಗಿದ್ರಿಂದ ರಶ್ ಕೂಡ ಇರ್ಲಿಲ್ಲ, ನಾವೇ ಇದ್ದಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಬೈಕ್ ಇವತ್ತು ಕೂಡ ಆನ್ ಮಾಡೋದನ್ನ ಮರ್ತ್ ಬಿಟ್ಟಿದ್ದೆ. ಸೊ ಮಾತಾಡ್ತಾನೆ ಇದೀನಿ ನಂಗೆ ನಿಜವಾಗ್ಲೂ ನೆನಪಿಲ್ಲ ನಾನು ಏನ್ ಮಾತಾಡ್ಬಿಟ್ಟಿದೀನಿ ಅನ್ನೋದೇ ಮರ್ತೋಗ್ಬಿಟ್ಟಿದೆ. ಸೊ ನನ್ ವಾಯ್ಸ್ ಅಲ್ಲಿ ನಾನು ಇವಾಗ ಹೇಳ್ತಿರೋದಕ್ಕೂ ಲಿಪ್ ಸಿಂಕಿಗೂ ಮ್ಯಾಚ್ ಇರಲ್ಲ ಹಾಗೆ. ಅಂಡ್ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಬಟ್ ಅಲ್ಲಲ್ಲೇ ವಾಟರ್ ಫಾಲ್ಸ್ ನೋಡೋದಕ್ಕೇನೆ ಒಂದ್ ಚೆನ್ನಾಗಿತ್ತು ಮಾತ್ರ ಹೇಳ್ಬೇಕಂದ್ರೆ. ಮಳೆ ನಾವು ಹೋಗ್ತಿರ್ಬೇಕಿದ್ರೆ ಮಳೆ ಇರ್ಲಿಲ್ಲ, ಬಟ್ ಬರ್ಬೇಕಿದ್ರೆ ತುಂಬಾ ಜೋರ್ ಮಳೆ ಹೊಡಿತಾನೆ ಇತ್ತು. ಅಂಡ್ ಜೋರ್ ಮಳೆ ಇದ್ದಿದ್ರಿಂದ ಗಾಳಿ ಇದ್ದಿದ್ರಿಂದ ಮರದ ಕೊಂಬೆಗಳೆಲ್ಲ ರೆಕ್ಕೆಗಳೆಲ್ಲ ರೋಡ್ ಮೇಲೆ ಬಿತ್ಕೊಂಡಿತ್ತು. ಸೊ ಅದು ಹುಷಾರಾಗಿ ನಾವು ಸ್ಲೋ ಆಗಿ ಹೋಗ್ತಾ ಇದ್ವಿ. ಲುಕ್ ಎಟ್ ದ ವ್ಯೂ, ಹೌ ಬ್ಯೂಟಿಫುಲ್ ಇಟ್ ಇಸ್. ಇವತ್ತಿದು ಪ್ಲಾನ್ ಬಿಸ್ಲೆಘಾಟ್ ಮತ್ತೆ ಪಟ್ಲಾ ಸೈಡ್, ಮತ್ತೆ ಇನ್ಯಾವ ಕಡೆ ಹೋಗ್ತಾರೆ ನೋಡ್ಬೇಕು. ಯಾವ ಕಡೆ ಹೋಗ್ಲಿಕ್ಕಿದೆ ಇನ್ನು. ಆಮೇಲೆ ಒಬ್ಬತ್ತು ಪಾರ್ಟಿ ಇದೆ, ಗ್ರ್ಯಾಂಡ್ ಪಾರ್ಟಿ. ಮೇನ್ ಆ ರೀಸನ್ಗೆ ನಾವ್ ಈ ಸೈಡ್ ಬಂದಿದ್ದು. ನೋಡಿ ನಮ್ಗೆ ಪಾರ್ಟಿ ಕೊಡ್ತಿರೋರು ನಮ್ಮ ಸಿವಿಲ್ ಇಂಜಿನಿಯರ್, ಸೋ ಕಾಲ್ ಬಿಸ್ನೆಸ್ ಮ್ಯಾನ್ ಅಭಿಷೇಕ್, ಫುಲ್ ಹೆಸರು ನಡುತ್ತೋಟ ಅವರು. ಸೊ ಅವ್ರ ಫ್ರೆಂಡ್ಸ್ ಯಾರಾದ್ರೂ ಈ ವ್ಲಾಗ್ ನೋಡ್ತಿದ್ರೆ ಅವ್ರು ನಿಮ್ಗೆ ಪಾರ್ಟಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ ವ್ಲಾಗ್ ತೋರಿಸಿ ಕೇಳಿ ಆಯ್ತಾ, ಅವ್ರಿಗೆ ಕೊಟ್ಟಿದ್ದೀರಿ. ಸರಿ ಹೇಳಿದ್ನ ನಾನು? ಸಾಕಲ್ಲ? ಹೌದೌದೌದು, ಅಭಿಷೇಕ್ ಅಲ್ಲ, ಮಯೂರ ಕನ್ಸ್ಟ್ರಕ್ಷನ್. ಇನ್ಸ್ಟಾದಲ್ಲಿ ಪೇಜ್ ಇದೆ, ಹೋಗಿ ನೋಡಿ, ಚೆಕ್ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗಾದ್ರೂ ಬಿಲ್ಡಿಂಗ್ಸ್ ಮನೆ ಕಟ್ಟೋದು ಅಂತೆಲ್ಲ ಇದ್ರೆ ಕಾಂಟ್ಯಾಕ್ಟ್. ಬಿಸ್ಲೆಘಾಟ್ ಹೋಗ್ತಿರ್ಬೇಕಿದ್ರೆ ಸುಬ್ರಹ್ಮಣ್ಯದಿಂದ 10 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಈ ತರ ಒಂದ್ ಒಳ್ಳೆ ಬ್ಯೂಟಿಫುಲ್ ಹೊಳೆ ಕಾಣಿಸಕ್ ಸಿಗುತ್ತೆ. ಅಂಡ್ ಇವಾಗ ಮಳೆಗಾಲ ಆಗಿದ್ರಿಂದ ಸ್ವಲ್ಪ ಜಾಸ್ತಿನೇ ನೀರಿದೆ. ಇಲ್ಲಾಂದ್ರೆ ಸಮ್ಮರ್ ಅಲ್ಲೂ ನೀರ್ ಇರುತ್ತೆ, ಬಟ್ ಕಂಪ್ಯಾರಿಟಿವ್ಲಿ ಕಮ್ಮಿ ಇರುತ್ತೆ. ಬಟ್ ಇವಾಗ ಮಾತ್ರ ಜಾಸ್ತಿ ನೀರ್ ಹರಿತಾ ಇತ್ತು. ಯಾರು ಇಳಿಯೋದಕ್ಕೆಲ್ಲ ಹೋಗ್ಬೇಡಿ ಈ ಟೈಮ್ ಅಲ್ಲಿ. ಅಂಡ್ ನಾನು ಅಲ್ಲಿ ಪಾಯಿಂಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಲಾಸ್ಟ್ ಇಯರ್ ನಾನು ಅಕ್ಟೋಬರ್ ಆರ್ ನವೆಂಬರ್ ಟೈಮ್ ಪ್ರೀ ವೆಡ್ಡಿಂಗ್ ಶೂಟಿಗೆ ಹೋಗಿದ್ದಾಗ ಅಲ್ಲಿ ನಾವು ಇಳ್ದಿದ್ವಿ, ಬಟ್ ಅವಾಗ ನೀರ್ ಕಮ್ಮಿ ಇತ್ತು. ಬಟ್ ಈ ಟೈಮ್ ಅಲ್ಲೆಲ್ಲ ಯಾರು ಸರ್ಕಸ್ ಮಾಡಕ್ ಹೋಗ್ಬೇಡಿ, ಸುಮ್ನೆ ನೀರ್ ನೋಡಿದ್ವಿ. ಯಾಕಂದ್ರೆ ನಾವು ಹೋಗ್ತಿರ್ಬೇಕಾದ್ರೆ ತುಂಬಾ ಜನ ನೀರಲ್ಲೆಲ್ಲ ಆಟ ಆಡ್ಲಿಕ್ಕೆ ಟ್ರೈ ಮಾಡ್ತಿದ್ರು. ಅಂದ್ರೆ ಜರಿ ಫಾಲ್ಸ್ ಹತ್ರ ಹೇಳಕ್ ಆಗಲ್ಲ, ಡೋಂಟ್ ಟೇಕ್ ರಿಸ್ಕ್ ಅಂತಾನೆ ಹೇಳೋದು. ಅಲ್ಲಲ್ಲೇ ತುಂಬಾ ಜರಿ ಫಾಲ್ಸ್ ತರ, ಅಂದ್ರೆ ಜರಿ ನೀರ್ಗಳು ಹರಿತಿರುತ್ತೆ, ಆತರ ಆಡ್ಲಿಕ್ಕೆಲ್ಲ ಹೋಗ್ಬೇಡಿ. ಮಳೆ ಲೈಟ್ ಆಗಿ ಹೊಡಿತಿದೆ, ಜೋರಾಗಿ ಬಂದ್ರೆ ಮಾತ್ರ ನಮ್ಮ ಕತೆ ಏನಾಗ್ಬೇಡ. ಸ್ವಲ್ಪ ಮಿಸ್ಟ್ ಕೂಡ ಇದೆ ಅಲ್ಲ, ಲೈಟ್ ಆಗಿ ಮಿಸ್ಟ್ ಸಹ ಇದೆ, ಲೈಟ್ ಆಗಿ ಡ್ರಿಸಲ್ಸ್ ಆಗ್ತಾ ಇದೆ. ಇಲ್ಲೊಂದು ವ್ಯೂ ಪಾಯಿಂಟ್ ಆಕ್ಚುಲಿ ನಿಂತ್ಬೋದು, ಬಟ್ ಈಗ ಫುಲ್ ಮಿಸ್ಟ್ ತುಂಬಿ ಹೋಗಿದೆ. ಮಳೆ ಬಂತಲ್ಲ, ಕಂಪ್ಲೀಟ್ ಮಿಸ್ಟ್ ತುಂಬಿ ಹೋಗಿದೆ. ಬಿಸ್ಲೆಘಾಟ್ ವ್ಯೂ ಪಾಯಿಂಟ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ನಿಮ್ಗೆ ಏನೆಲ್ಲ ಸ್ನಾಕ್ಸ್ ಬೇಕು, ಊಟ ಎಲ್ಲ, ಲೈಕ್ ಯಾವ ತರದ್ದು ಫುಡ್ ಎಲ್ಲ ಸಿಗುತ್ತೆ. ಬಿಕಾಸ್ ಹೋಟೆಲ್ಸ್ ಎಲ್ಲ ಇದೆ ಇಲ್ಲಿ ತುಂಬಾ.
ಬಿಸ್ಲೆಘಾಟ್ ವ್ಯೂ ಪಾಯಿಂಟ್ ಇಂದ ಮುಂದೆ ಹೋಗ್ಬೇಕಿದ್ರೆ ಮಂಕನಹಳ್ಳಿ ಅಂತೇಳಿ ಒಂದು ಪ್ಲೇಸ್ ಸಿಗುತ್ತೆ. ಸೊ ಅಲ್ಲಿ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ ಬ್ರಿಟಿಷರ್ ಕಾಲದಲ್ಲಿ ಹೇಳಿರುವಂತದ್ದು. ಸೊ ಒಂದ್ ಸೈಡ್ ನೀರ್ ಹರಿಯುವಂತದ್ದು ಅರೇಬಿಯನ್ ಸೀಗೆ ಸೇರುತ್ತೆ, ಇನ್ನೊಂದ್ ಕಡೆ ಕೆರೆ ನೀರ್ ಇರುವಂತದ್ದು ಬೇ ಆಫ್ ಬೆಂಗಾಲ್ಗೆ ಸೇರುತ್ತೆ ಅಂತ. ಸೊ ಇದು ಬ್ರಿಟಿಷ್ ಕಾಲದಲ್ಲಿ ಹೇಳಿರುವಂತದ್ದು. ಸೊ ಅಲ್ಲಿ ಆಕ್ಚುಲಿ ಒಂದು ವ್ಯೂ ಪಾಯಿಂಟ್ ಕಲ್ಲು ಇತ್ತು, ಅಲ್ಲಿ ಬರ್ಕೊಂಡು ಕೂಡ ಇದೆ. ಬಟ್ ನಾವು ಇಳಿಲಿಲ್ಲ, ಮಳೆ ಇತ್ತಲ್ಲ, ಸೊ ನಾವು ಇಳಿಯೋದಕ್ಕೆಲ್ಲ ಹೋಗ್ಲಿಲ್ಲ. ನಾವು ಕೂಡು ರಸ್ತೆಗೆ ಬಂದಿದ್ವಿ. ಕೂಡು ರಸ್ತೆ ಅಂತ ಹೇಳಿ ಬಿಸ್ಲೆಘಾಟಿಯಿಂದ ಸ್ವಲ್ಪ ಮುಂದೆ ಬಂದ್ರೆ ಒಂದು ಪ್ಲೇಸ್ ಇದೆ. ಸೊ ಅಲ್ಲಿಗೆ ಬಂದಿದ್ವಿ ಊಟ ಮಾಡೋದಕ್ಕೆ ಅಂತ. ಸೊ ನಾವು ಬಂದಿರೋ ಹೋಟೆಲ್ ನೇಮ್ ಹೋಟೆಲ್ ಹಳ್ಳಿ ಮನೆ. ಫುಲ್ ಮಳೆ ಡಿಸಲ್ ಆಗ್ತದೆ ಇಲ್ಲಿಗೆ ಬಂದಿರೋದು ಊಟ ಮಾಡಕ್ಕೆ. ಪ್ಲಾನ್ ಇಲ್ಲಿ ಫಸ್ಟ್ ಊಟ ಎಲ್ಲ ಮಾಡ್ಕೊಂಡು ಊಟ ಎಲ್ಲ ಆದ್ಮೇಲೆ ಮತ್ತೆ ಪಟ್ಲಕ್ಕೆ ಹೋಗೋಣ ಅಂತ. ಪಟ್ಲ ಇಲ್ಲ ಬಿಸ್ಲೆಘಾಟ್. ಪಟ್ಲಕ್ಕೆ ಇವಾಗೆಲ್ಲ ಬಿಕಾಸ್ ಮಳೆ ಜಾಸ್ತಿ ಇರೋದ್ರಿಂದ ನೋಡ್ಬೇಕು ಏನ್ ಮಾಡೋದು ಪಟ್ಲ ಅಂತ. ಇಲ್ಲಾಂದ್ರೆ ಬಿಸ್ಲೆಘಾಟ್ ವ್ಯೂ ಎಲ್ಲೋ ಇದೆ, ಪಟ್ಲ ಡೌಟ್. ಇವಾಗ ಇಲ್ಲಿ ಊಟ ಮಾಡಿ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಕಬಾಬ್, ಪೋರ್ಕ್ ಮತ್ತೆ ಚಿಕನ್ ಗ್ರೇವಿ, ಚಿಕನ್ ಫ್ರೈ ಮತ್ತೆ ಅಕ್ಕಿ ರೊಟ್ಟಿ ಆರ್ಡರ್ ಮಾಡಿದ್ವಿ, ಬರ್ಬೇಕಷ್ಟೇ. ನೋಡಿತಾ ಇದೆ ಫ್ರೆಂಡ್ಸ್. ನಾವು ಪಟ್ಲ ಕೆಳಗೆ ರೀಚ್ ಆದ್ವಿ. ಅಲ್ಲ ಪಟ್ಲ ವ್ಯೂ ಪಾಯಿಂಟ್ ಅಲ್ಲಲ್ಲ ಇದು, ಇಲ್ಲ ಪಟ್ಲ ಊರು. ಪಟ್ಲ ಊರಿಗೆ ರೀಚ್ ಆದ್ವಿ. ವ್ಯೂ ಪಾಯಿಂಟಿಗೆ ಇವಾಗ ಎಲ್ಲವೂ ಇಲ್ಲ, ಜೋರು ಮಳೆ ಇರೋದ್ರಿಂದ. ಸೊ ನಾವು ಕೆಳಗಡೆನೆ ವ್ಯೂ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೋಡಿ ನಿಮ್ಮ ಕಾರದು ನೋಡಿ. ಸೇಮ್ ಲಾಸ್ಟ್ ನಾನೊಂದ್ಸತಿ ಚಿಕ್ಕಮಂಗ್ಳೂರು ಬ್ಲಾಗ್ ಹಾಕಿದ್ನಲ್ಲ, ಅಲ್ಲೂ ಕೂಡ ಮಿಸ್ಟ್ ಇತ್ತಲ್ಲ, ಸೇಮ್ ಇವಾಗ ನಮ್ಮೂರಲ್ಲೂ ಕೂಡ ಹಿಂಗೇನೆ ಮಿಸ್ಟ್ ತುಂಬಿದೆ. ಬಟ್ ರಿಯಲಿ ಹೌದು, ಹಂದಿ ನೋಡಿ ಗೈಸ್, ಹಂದಿ. ಅದು ಇಲ್ಲಿ ಕಾಡಂದಿ ಅಲ್ಲ ಫ್ರೆಂಡ್ಸ್, ಅದು ನಾಡಂದಿ. ಪಟ್ಲ ಈ ಕಡೆ ಬಂದಿದ್ವಿ. ಅಂತ ನಾವು ರೊಟ್ಟಿ ಮಿಸ್ಟ್ ತುಂಬಾ ಅಂದ್ರೆ ತುಂಬಾ ಇದೆ. ನಾನು ಮೈಕು ಕೂಡ ಹಾಕೊಂಡಿಲ್ಲ. ಬಿಸ್ಲೆಘಾಟ್ ಹತ್ರ ಬನ್ನಿ, ಬೆಸ್ಟ್ ಪ್ಲೇಸ್ ಇದೆ. ತಲೆ ಅಷ್ಟು ಫಾಗು. ಸೇಮ್ ಒಂದು ಲಾಸ್ಟ್ ವ್ಲಾಗಲ್ಲಿ ಹಾಕಿದ್ವಲ್ಲ ಚಿಕ್ಕಮಂಗ್ಳೂರು ಬ್ಲಾಗ್, ಸೇಮ್ ಅಲ್ಲಿ ಎಷ್ಟು ಫಾಗ್ ಇತ್ತು ಇಲ್ಲಿ ಕೂಡ ಅಷ್ಟೇ ಫಾಗ್. ಇಲ್ಲಿ ಕೂಡ ಫಾಲ್ಸ್ ಇದೆ, ಫಾಲ್ಸ್ ಇದೆ. ಅಲ್ಲಿ ಮುಳ್ಳಯ್ಯನಗಿರಿ ಬೆಟ್ಟ ಇದೆ, ಇಲ್ಲಿ ಪಟ್ಲ ಬೆಟ್ಟ ಇದೆ, ಕೋಟೆ ಬೆಟ್ಟ ಇದೆ. ಹಂಗೆ ಸ್ವಲ್ಪ ಮುಂದೆ ಹೋದರೆ ಅದ್ಯಾವುದು ಮಂದಲ್ ಪಟ್ಟಿ ಇದೆ. ಫುಲ್ಲು ಮಿಸ್ಟ್ ತುಂಬಿದೆ, ಮಳೆಗಾಲ ಅಲ್ಲ. ಮಯೂರ ಕನ್ಸ್ಟ್ರಕ್ಷನ್ ಓನರ್. ಮಯೂರ ಕನ್ಸ್ಟ್ರಕ್ಷನ್ ಓನರ್ ಅಲ್ಲಿ ಎಲ್ಲೋ ಸ್ವಲ್ಪ ಒಬ್ಬರ ಹತ್ರ ಹೆಲ್ಪ್ ತಗೊಂಡು ಅವರ ಕೊಡೆ ಅಡಿಯಲ್ಲಿ ಹೋಗಿ ನಿಂತಿದ್ದಾರೆ ಪಾಪ ಓನರ್. ಇವರ ಪಚಿತಿ ಹತ್ಲಿಕ್ಕೆ ಹತ್ತಿಸಿದ್ರು, ಇಳಿಲಿಕ್ಕೆ ಈಗ ರೋಡ್ ಗೊತ್ತಿಲ್ಲದೆ ಎಲ್ಲೆಲ್ಲೋ ಹತ್ತುತ್ತಿದ್ದಾರೆ, ಇಳಿಸ್ತಿದ್ದಾರೆ. ಈ ಅಂದ್ರೆ ಫುಲ್ ಮಿಸ್ಟ್ ತುಂಬಿದ್ರಿಂದ ನಮ್ಗೆ ರೋಡ್ ಕಾಣಿಸ್ತಿಲ್ಲ, ಎಲ್ಲೆಲ್ಲೋ ಇವನು ಇಳಿಸ್ತಿದ್ದಾರೆ. ನೋಡ್ತೀನಿ ಇವಾಗ ಅಲ್ಲ ಹತ್ತಿ ಇಲ್ಲ ಹತ್ತಿ ಇವಾಗ ಮತ್ತೆ ಕರೆಕ್ಟ್ ಇಲ್ಲಿ ಕರೆಕ್ಟ್ ಮಾರ್ಕುಂಟ ಕಾರ್ ಈಗ ಬಂದದಲ್ಲ. ಸಿಕ್ಕಿದ ರೋಡ್. ಓಕೆ 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 ಫೈನಲಿ ಗೈಸ್ ನಮ್ಗೆ ರೋಡ್ ಸಿಕ್ಕಿದ್ದು. ಅದು ನಾನೇ ಹುಡುಕಿದ್ದು, ಏನು ಹುಡುಕಿರೋದು ಅಲ್ಲೆಲ್ಲ ತಪ್ಪಿಸಿ. ಬಿಸ್ಲೆಘಾಟ್ ವ್ಯೂ ಪಾಯಿಂಟ್ ಇದು ಚೂರ್ ಮುಂದೆ ಬಂದ್ರೆ ತುಂಬಾ ಶಾಪ್ಸ್ ಇದೆ. ಸೊ ನಾವು ಅಲ್ಲಿ ಇವಾಗ ಊಟ ಎಲ್ಲ ಮಾಡ್ಕೊಂಡು ಬಂದು ಇಲ್ಲಿ ಒಳ್ಳೆ ಮಳೆ ಹೊಡಿತಿದ್ಯಲ್ವಾ, ಸೊ ಒಂದು ಕಾಫಿ ಹಾಗೆ ಮ್ಯಾಗಿ ತಿನ್ನೋಣ ಅಂತ ಈ ಶಾಪಲ್ಲಿ ಸ್ಟಾಪ್ ಮಾಡಿದ್ವಿ. ಬಟ್ ನೋಡಿ ಮಳೆ ಮಾತ್ರ ತುಂಬಾ ಜೋರಾಗಿ ಬರ್ತಾ ಇದೆ. ಮಳೆಗಾಲ, ಏನು ಮಾಡೋಕ್ಕಾಗಲ್ಲ. ನಮ್ಮೂರಲ್ಲಿ ಕಂಟಿನ್ಯೂಸ್ ಮಳೆ ಹೊಡ್ಕೊಂಡೆ. ಬಟ್ ನೋಡಿ ವ್ಯೂ ನೋಡಿ, ವಾವ್. ಅವಾಗ ಪಟ್ಲಾದಲ್ಲಿ ಫುಲ್ ಫಾಗ್ ಇತ್ತಲ್ಲ, ಇವಾಗ ಫುಲ್ ಇಲ್ಲಿ ಮಳೆ ಹೊಡಿತಾ ಇದೆ, ಫಾಗ್ ಹೋಗಿ ಡೌನ್ ಆಗಿದೆ. ಎಸ್, ಈ ಕಡೆ ಬಿಸ್ಲೆಘಾಟ್ ಅಲ್ಲಿ ಬರೋರು ಇಲ್ಲಿದೆ ನೋಡಿ ಪಟ್ಲ ಬೆಟ್ಟ ತೋರಿಸ್ತೀನಿ ಹಾಕಿದಾರಲ್ಲ, ಪಟ್ಲ ಬೆಟ್ಟ. ಇವಾಗ ಪಟ್ಲ ಬೆಟ್ಟಕ್ಕೆ ಎಲ್ಲವಿಲ್ಲ ಮಳೆಯಿಂದಾಗಿ. ಅಂಡ್ ಮಂಜಾರ್ದ ಫೋರ್ಟ್
ಬಿಸ್ಲೆ ಘಾಟ್, ಬಿಸ್ಲೆ ವ್ಯೂ ಪಾಯಿಂಟ್. ಹಾಗೆ ಬಿಸ್ಲೆ ಘಾಟ್ ನಾನು ಆವಾಗಲೇ ವಿಡಿಯೋ ತೋರಿಸಿದ್ನಲ್ಲ ಅದ್ರಲ್ಲಿ ಸೇಮ್ ಅದೇ ನೋಡಿ. ಇನ್ನೊಂದ್ಸತಿ ಕ್ಲಿಪ್ಪಿಂಗ್ ಹಾಕ್ತೀನಿ ಈ ಕಡೆ. ವ್ಯೂ ಪಾಯಿಂಟ್ ಅಂಡ್ ಸಕಲೇಶ್ಪುರ, ಅರೇಬಿಯನ್ ಸಿ, ಬೇ ಆಫ್ ಬೆಂಗಾಲ್ ಆವಾಗಲೇ ತೋರಿಸಿದ್ನಲ್ಲ ಅಲ್ಲಿ ವಿಡಿಯೋದಲ್ಲಿ. ನೋಡಿ ನೋಡಿ, ಇವ್ರ ಕೈ ಕಟ್ಟಿಕೊಂಡು ನಿಂತಿದ್ದಾರೆ ಚಳಿಗೆ. ಇಲ್ಲಿ ಎರಡು ನಾಯಿ ಮರಿ ಸೇಮ್ ನಿಂತರನೇ ಅವು ನೋಡಿ. ವಾವ್, ನೀವಿಬ್ರು ಬಿಸಿ ಬಿಸಿ ಮ್ಯಾಗಿ. ನೀವಿಬ್ರು ನೋಡಿದಂಗ ಅಯ್ಯ ಪಾಪ ತಿನ್ನಿ ತಿನ್ನಿ, ಬೇಗ ತಿನ್ನಿ, ಬಿಸಿ ಬಿಸಿ. ನೋಡಿ ಇದೊಂಥರ ಚೆನ್ನಾಗಿದೆ ಕುತ್ಕೊಳ್ಳೋದಕ್ಕೆ. ಚೆನ್ನಾಗಿ ಕುತ್ಕೊಳ್ಳೋಕೆ. ಮಳೆ ಬರ್ತಾ ಇದೆ, ಇಲ್ಲದ್ರೆ ಚೆನ್ನಾಗಿ ವಿಡಿಯೋ ಎಲ್ಲ ಫೋಟೋ ತೆಗಿ ಬರುತ್ತಲ್ಲ. ಬಿಸಿಲು ಅಲ್ಲಿ ಹೋಟೆಲ್, ಇಲ್ಲೊಂದು ವ್ಯೂ ಪಾಯಿಂಟ್. ವ್ಯೂ ಅಲ್ಲ, ಇಲ್ಲಿ ಕುತ್ಕೊಳ್ಳೋದಕ್ಕೆ ಸ್ಕೂಲು, ಟೆಂಪಲ್ ಇಲ್ಲೆಲ್ಲ ಕಟ್ಟಿಟ್ಟಿದ್ದಾರೆ. ಅನ್ಫಾರ್ಚುನೇಟ್ಲಿ ನಮ್ಗೆ ಇವತ್ತು ಬಿಸ್ಲೆ ಘಾಟಿಗೆ ಹೋಗೋಕ್ಕಾಗಲ್ಲ ವ್ಯೂ ಪಾಯಿಂಟಿಗೆ, ಯಾಕಂದ್ರೆ ಮಳೆನೂ ಇದೆ. ಸುಮ್ಮನೆ ರಿಸ್ಕ್ ಸಹ, ಏನೂ ಕಾಣಿಸಲ್ಲ ಬಿಕಾಸ್ ಫುಲ್ ಮಿಸ್ಟಲ್ಲಿ ತುಂಬೋಗಿರುತ್ತೆ. ಮಳೆ ತುಂಬಾ ಜೋರ್ ಇರೋದ್ರಿಂದ ಬಿಸ್ಲೆ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇಲ್ಲ. ಬಿಕಾಸ್ ಹೋದ್ರೆ ಸ್ವಲ್ಪ ಏನ್ ಪ್ರಯೋಜನ ಇಲ್ಲ, ಮನೇಲಿ ಮತ್ತೆ ಸಹ ಚಂಡಿ ಆಗ್ಬೇಕು, ಮತ್ತೆ ಮಿಸ್ಟ್ ತುಂಬಿದೆ, ವ್ಯೂ ಪಾಯಿಂಟ್ ಸಹ ಏನ್ ಕಾಣಿಸಲ್ಲ. ಸೊ ವಿ ಆರ್ ಹೆಡ್ಡಿಂಗ್. ಇದೇ ಬಿಸ್ಲೆ ವ್ಯೂ ಪಾಯಿಂಟ್. ಪರ್ ಪರ್ಸನ್ 20 ನ 30 ಇದೆ. ಮಳೆ ಏನ್ 20 ಅಂಡ್ ರೈನ್. ಇಲ್ಲಿಂದ ನಮ್ಮ ಮನೆಗೆ 20 ಕಿಲೋಮೀಟರ್ ಇದೆ. ಸೊ ನಾವು ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೇವೆ ಅಷ್ಟೇ, ಬಂದ ದಾರಿಗೆ ಸುಂಕ ಇಲ್ಲ. ಎಸ್ ಗೈಸ್, ಎಂತ ಮಂಗ ಮರಳು ಆ ಬೈಕೆ ಲೇಸ್ ಕೊಡೋಣ. ನಮ್ಮ ಹತ್ರ ಲೇಸ್ ಮಾತ್ರ ಇರೋದು, ಲೇಸ್ ಕೊಡ್ತೀನಿ. ಬಟ್ ಪ್ಯಾಕೆಟ್ ಸಮೇತ ಕೊಡ್ಲಾ? ಪ್ಯಾಕೆಟ್ ಸಮೇತ ಬೇಡ, ಹೀಗೆ ಕೊಡು, ಒಂದು ಕೈಯಲ್ಲಿ ಕೊಡು. ಇಳಿಸೋ, ಏನು ಅದಾಗುದಿಲ್ಲ, ಆ ಕಡೆ ಆಗುದಿಲ್ಲ. ಕೊಡ್ಬಾ ಪ್ಯಾಕೆಟ್? ಪ್ಯಾಕೆಟ್ ಕೊಡ್ಬೇಡ, ಪ್ಯಾಕೆಟ್ ಕೊಡ್ಬೇಡ, ಇನ್ನೊಂದೇ ಕೊಡು. Oh my god. ಪ್ಲಾನ್ ಫ್ಲಾಪ್ ಆಯ್ತು ನಮ್ದು ಇವರಿಬ್ಬರಿಗೆ ಲಾಭ ಆಯ್ತು, ನಂಗೆ ಫ್ಲಾಪ್ ಆಯ್ತು. ಇಟ್ಸ್ ಓಕೆ, ಲಾಭ ಆಗಿದೆ ಅಂತ ಹೇಳ್ತಾನೂ ಇಲ್ಲ ಇಬ್ರು ಕಳ್ಳರು. ಓಕೆ, ಡನ್ ವಿತ್ ದ ಬ್ಲಾಗ್. ಓಕೆ, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಹಾಗೆ ಏನಾದ್ರು ಅಪ್ಕಮಿಂಗ್ ಚಾಲೆಂಜ್ ವಿಡಿಯೋ ಮಾಡ್ಬೇಕು ಅಂದ್ರೆ ಕಮೆಂಟ್ ಡೌನ್. ಬಾಯ್.